ಅವ್ರು ಇಲ್ಲಿಗೆ ಬಂದರೆ ಏನು ಮಾಡೋದು? ನನಗೆ ತಲೆನೇ ಓಡ್ತಿಲ್ಲ. ಅವ್ರಿಗೆ ಬಂದರೆ ಅನುಮಾನ ಪಡೋಕ್ಕೆ ಏನೆಲ್ಲ ಬೇಕು ನಾವೇ ಕೊಟ್ಟಾಗುತ್ತೆ. ಪ್ರಶ್ನೆ ಮಾಡ್ತಾರೆ ಅಷ್ಟೇ. ಮತ್ತೇನು ಮಾಡೋದು ಸರ್? ಸರ್ ಏನು ಯೋಚನೆ ಮಾಡ್ತಿದ್ದೀರಾ? ಏನಾದರೂ ಹೇಳಿ. ಅಡುಗೆ ಮೇಲೆ ಜಾಗ ಇದೆಯಾ? ಹಾಂ ಇದೆ. ಬೇಗ ಬಾಗಲ್ ತೆಗೀರಿ, ಕಳ್ಳ ತಪ್ಸ್ಕೊಂಡ್ಬಿಟ್ರೆ ಕಷ್ಟ. ಅಚ್ಚಿ ಡೋರ್ ಓಪನ್ ಮಾಡಿದ್ಲು ಸರ್. ಅಜ್ಜಿ ಏನಾಯ್ತು? ಯಾರು ಇವರೆಲ್ಲ? ಪಕ್ಕದ ಮನೆಯವ್ರಂತೆ. ನಮ್ಮ ಮನೆಗೆ ಯಾರೋ ಕಳ್ಳ ಕಾಂಪೌಂಡ್ ಹಾರ್ಕೊಂಡು ಬಂದಂತೆ ಕಣೆ. ಅವನ್ನ ಹುಡ್ಕೊಂಡು ಇವರೆಲ್ಲ ಬಂದಿದ್ದಾರೆ. ಕಳ್ಳನ? ಅಯ್ಯೋ, ನಮ್ಮನೆಗೆ ಯಾವ ಕಳ್ಳ ಬರಕ್ ಸಾಧ್ಯ? ಯಾರೂ ಇಲ್ಲ. ಕಾಂಪೌಂಡ್ ಹಾರ್ಕೊಂಡು ಬಂದಿದ್ದನ್ನು ನಾವೇ ನೋಡಿದ್ದೀವಿ. ಅಯ್ಯೋ, ನಿಜವಾಗ್ಲೂ ಇಲ್ಲಿ ಯಾರೂ ಬಂದಿಲ್ಲ. ಸುಮ್ಮನೆ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅಷ್ಟೇ. ಆದರೂ ಹುಡ್ಕೋದು ನಮ್ಮ ಜವಾಬ್ದಾರಿ. ನೀವಿಬ್ಬರೇ ಇದ್ದೀರಲ್ವಾ, ನಿಮ್ಗೇನು ತೊಂದರೆ ಆಗಬಾರ್ದು. ತೊಂದರೆ ಆಲ್ರೆಡಿ ಕೊಡ್ತಾ ಇದ್ದೀರಲ್ಲ. ಹಾಂ, ಏನಂದ್ರಿ? ನಿಮ್ದು ತುಂಬ ದೊಡ್ಡ ಮನಸ್ಸು ಅಂದೆ. ಹುಡುಕಿ ಹುಡುಕಿ ಹುಡುಕಿ. ಶಾಂತಿ ಬೇಬಿ, ನೀನು ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಿದ್ಯಾ? ಆರಾಮಾಗಿರು. ಹಾಗೆಲ್ಲ ಕಣೆ, ಮನೇಲಿ ನಾವಿಬ್ಬರೇ ಇರ್ತೀವಿ. ಅವ್ರು ಬೇರೆ ಕಳ್ಳಗಿಲ್ಲ ಅಂತೆಲ್ಲ ಹೆದರಿಸ್ಬಿಟ್ಟಿದ್ದಾರೆ. ಹಾಗೇನಾದರೂ ನಿಜವಾಗ್ಲೂ ಕಳ್ಳ ಬಂದ್ಬಿಟ್ರೆ? ನಿನ್ನ ಬಾಯಲ್ಲಿ ಕೂತ್ಕೊ. ಅವರು ಯಾರನ್ನು ನೋಡಿ ಕನ್ಫ್ಯೂಸ್ ಆಗಿದ್ದಾರೆ ಅಜ್ಜಿ. ಮೇ ಬಿ ನಾಯಿ ಕಾಂಪೌಂಡ್ ಹಾರೋದನ್ನ ನೋಡಿ ನಾಯಿನೇ ಕಳ್ಳ ಅಂತ ಅನ್ಕೊಂಡಿರ್ಬೇಕು. ನನಗೆ ಯಾಕೋ ಅವರೇ ಯಾಕೋ ಕಳ್ಳನ ಥರ ಕಾಣಿಸ್ತಿದ್ದಾರೆ. ಅಲ್ವೇ? ಆಯ್ತು, ಇವಾಗ ಅವರು ನಮ್ಮ ಇಡೀ ಮನೆನ ಹುಡ್ಕಿದ್ರು. ನಮ್ಮ ಮನೇಲಿ ಕಳ್ಳ ಸಿಕ್ಕದ್ನಾ? ಇಲ್ಲ ತಾನೆ. ಸೊ ನೀನು ಟೆನ್ಷನ್ ಮಾಡ್ಕೋಬೇಡ. ಇವಾಗ ನೀನು ಆರಾಮಾಗಿ ಮಲ್ಕೊ. ಇವತ್ತು ನೀನು ನನ್ನ ಜೊತೆನೆ ಮಲ್ಕೋಬೇಕು, ಓಕೆನಾ? ಮಲ್ಕೋ. ಅಜ್ಜಿ, ನೀನು ಒಂದು ನಿಮಿಷ ಮಲಗಿರು. ನಾನು ಹೊರಗಡೆ ಹೋಗಿ ಒಂದ್ಸಲ ಎಲ್ಲ ಚೆಕ್ ಮಾಡ್ಕೊಂಡು ಬರ್ತೀನಿ, ಓಕೆನಾ? ಸರಿ, ನೀನು ಹುಷಾರು. ಕರ್ಣ ಸರ್, ಹೊರಗೆ ಬನ್ನಿ, ಎಲ್ಲರೂ ಹೋದ್ರು. ಬೆಕ್ಕಿ ಗಾಟ, ಇಲ್ಲಿ ಪ್ರಾಣ ಸಂಕಟ. ನಗ್ತಿರಲ್ರಿ ಸರ್, ನನಗೆ ಎಷ್ಟು ಭಯ ಆಗಿತ್ತು ಅಂತ ನಿಮ್ಗೇನು ಗೊತ್ತು? ಹೌದು, ಪೊರ್ಕೆ ಸೇವೆ ಮಾಡ್ತಾರೆ ಅಂತ ನಾನು ಆರಾಮಾಗಿದ್ದೆ ನೋಡಿ. ಹೃದಯ ಬಾಯಿಗೆ ಬಂದಿತ್ತು. ನೀವು ಆಪರೇಷನ್ ಚೆನ್ನಾಗಿ ಮಾಡ್ತೀರಾ ಅಂತ ನಂಗೆ ಗೊತ್ತಿತ್ತು. ಆದರೆ ನಿಮ್ಗೆ ಇಷ್ಟು ಚೆನ್ನಾಗಿ ಬಚ್ಚಿಟ್ಕೊಳಕ್ಕೆ ಬರುತ್ತೆ ಅಂತ ನಂಗೆ ಇವತ್ತೇ ಗೊತ್ತಾಗಿದ್ದು. ಕಳ್ಳ ನೀವು. ಕಳ್ಳನಿಗೆ ಹೆಲ್ಪ್ ಮಾಡಿದವ್ರು ನೀವೇನಾಗ್ಬೇಕು ಹೇಳಿ? ಕಳ್ಳಿ, ಹೃದಯ ಕಳ್ಳಿ. ಏನು ಶಿಕ್ಷೆ ಕೊಡೋಣ ನಿಮಗೆ? ಮೊದಲು ನೀವು ನನ್ನ ಹೃದಯ ಕದ್ದಿದ್ದು, ಆಮೇಲೆ ನಾನು ನಿಮ್ಮ ಹೃದಯ ಕದ್ದಿದ್ದು. ಅಲ್ಲಿಗೆ ಕಳ್ತನ ಈಕ್ವಲ್. ಸೊ ನೋ ಶಿಕ್ಷೆ. ಶಿಕ್ಷೆ ಇದೆ. ಇದೆ ಶಿಕ್ಷೆ. ನೀವು ನನ್ನ ಜೊತೆಗಿದ್ರೆ ಬೆಟ್ಟನೇ ತಲೆ ಮೇಲೆ ಬಿದ್ದರೂ ನಾನು ಹಾಯಾಗಿರ್ತೀನಿ ಸರ್.
ಆದರೂ ನಾನು ಈ ಥರ ಬರಬಾರ್ದಿತ್ತು ಅಂತ ಅನ್ನಿಸ್ತಿದೆ. ಅವ್ರ ಕೈಲಿ ಸಿಗಾಕೊಂಡಿದ್ದಿದ್ರೆ ನಿಮ್ಮ ಬಗ್ಗೆ ಏನೆಲ್ಲ ಮಾತಾಡಿರೋರು, ಹೆಸರಾಳು ಮಾಡಿರೋರು. ನನಗೆ ನನ್ನ ಭಯ ಇಲ್ಲ ಸರ್. ಅವ್ರು ಯಾರಾದರೂ ನಿಮ್ಮ ಬಗ್ಗೆ ಏನಾದರೂ ಅಂದರೆ ನನಗದನ್ನು ತಡ್ಕೊಳ್ಳೋ ಶಕ್ತಿ ಇಲ್ಲ. ಸರ್, ಆದರೆ ಇವಾಗ ವಾಪಸ್ ಹೇಗೆ ಹೋಗ್ತೀರಾ? ವಾಪಸ್ ಯಾಕೆ ಹೋಗಬೇಕು? ಇಲ್ಲ ಸೆಟ್ಲ್ ಆಗ್ತೀನಿ. ಹೌದಾ? ನನಗೆ ಡಬಲ್ ಓಕೆ ಸರ್. ಅದೇ ಬೆಳಗಾದ್ಮೇಲೆ ಹೊರಟ್ರೆ ರಾತ್ರಿ ಸಿಗ್ದಿರೋ ಕಳ್ಳ ಬೆಳಗ್ಗೆ ಸಿಗ್ದ ಅಂತ ನಿಮಗೆ ಚೆನ್ನಾಗಿ ಪರ್ಕೆ ಸೇವೆ ಆಗುತ್ತೆ. ನಿಮಗೆ ಓಕೆನಾ? ಆದರೂ ನಿಧಿ, ಇದು ಯಾಕೋ ಅಚಾನಕ್ ಆಗಿತ್ತು ಅಂತ ಅನ್ನಿಸ್ತಾ ಇಲ್ಲ ನನಗೆ. ಅಲ್ಲ, ನಾನು ಒಳಗಡೆ ಬರಬೇಕಾದ್ರೆ ಸರಿಯಾಗಿ ನೋಡ್ಕೊಂಡು ಕೇರ್ಫುಲ್ಲಾಗೇ ಬಂದಿದ್ದೀನಿ. ಸುತ್ತಮುತ್ತ ಯಾರೂ ಇರಲಿಲ್ಲ. ಬೈಕ್ ದೂರ ನಿಲ್ಲಿಸಿದ್ದೆ. ಅಂದಮೇಲೆ ಅವ್ರಿಗೆ ಹೇಗೆ ಗೊತ್ತಾಯಿತು ಇಲ್ಲೇನೋ ಮಿಸ್ ಹೊಡಿತಾ ಇದೆ? ಹೌದಾ? ಅವ್ರು ಎಲ್ಲೋ ಮರೇಲಿ ನಿಂತು ಅಬ್ಸರ್ವ್ ಮಾಡ್ತಿದ್ರು ಅನ್ಸುತ್ತೆ ಸರ್. ಮರೆಯಲ್ಲಿ ನಿಂತು ನೋಡ್ತಿದ್ರು ಅಥವಾ ಐ ಡೋಂಟ್ ನೋ, ಗೊತ್ತಿಲ್ಲ. ಅದರಲ್ಲಿ ಏನಾಗ್ತಿದೆ ಅಂತ ಪತ್ತೆ ಹಚ್ಚದೆ ಬಿಡಲ್ಲ. ಸರಿ, ಮನೆಗೆ ಹೊರಡ್ತೀನಿ. ಹೋಗಲೇಬೇಕಾ? ಕರ್ಣ ಒಳಗೆ ಹೋಗಿರೋದಂತೂ ಹೌದು. ಅವನು ಯಾಕೆ ಇನ್ನೂ ಸಿಕ್ಕಾಕೊಂಡಿಲ್ಲ? ತಪ್ಪಿಸ್ಕೊಂಡ್ಬಿಟ್ಯಾ? ಹಾಂ, ಇವತ್ತು ನೀನು ನಿಧಿನ ಮೀಟ್ ಆಗಿರ್ಬೋದು, ಆದರೆ ಮತ್ತೆ ನಿಧಿನ ಮೀಟ್ ಆಗೋದಕ್ಕೆ ನಾನು ಬಿಟ್ಬಿಡ್ತೀನ? ದುಃಖ ಕೇಳು, ಫ್ರೀಯಾಗಿ ಹಂಚ್ತೀನಿ. ಆದರೆ ಸುಖನ ಅಷ್ಟು ಸುಲಭವಾಗಿ ಕೊಡೋನಲ್ಲ ಈ ರಮೇಶ್ ವಸಿಷ್ಠ. ನಿನ್ನ ದಾರಿಗೆ ಅಡ್ಡ ನಿಂತಿರೋದು ನಾನು. ನೆಕ್ಸ್ಟ್ ಟೈಮ್ ಈಗ ಕಳ್ಳನ ಥರ ಬರಲ್ಲ, ಎಲ್ಲರ ಮುಂದೆ ಬರ್ತೀನಿ. ಆಗ ಯಾರು ನಮ್ಮನ್ನ ಪ್ರಶ್ನೆ ಮಾಡೋಕ್ಕಾಗಲ್ಲ. ನಮ್ಮ ಸಂಬಂಧನೂ ಯಾರೂ ಪ್ರಶ್ನೆ ಮಾಡಬಾರ್ದು. ಅದು ಆದಷ್ಟು ಬೇಗ ಆಗಲಿ. ಆದಷ್ಟು ಬೇಗ ಆಗುತ್ತೆ. ಎಲ್ಲ ಕಳ್ಕೊಂಡಿದ್ದೀವಿ ಅಂತ ಅನ್ನಿಸ್ದಾಗ ಉಳ್ಕೊಳ್ಳೋದೇ ನಂಬಿಕೆ. ನಮ್ಮ ಪ್ರೀತಿ ಮೇಲೆ ನಮ್ಗೆ ನಂಬಿಕೆ ಇರಲಿ.